ಕರ್ನಾಟಕ ರಾಜ್ಯದಲ್ಲಿ ಯಾವ ಮಿಲ್ಕಿನನ್ನು ಮಾಡಕ್ಕಾಗಿಲ್ಲ, ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಮೊಟ್ಟ ಮೊದಲಿಗೆ ನಮ್ಮ ಕೋಲಾರ ಒಕ್ಕೂಟದಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ. ಎಮ್ಮೆಗಳನ್ನು ಹೆಚ್ಚಿಗೆ ಮಾಡಬೇಕು, ಒಕ್ಕೂಟದಲ್ಲಿ ಎಮ್ಮೆ ಹಾಲನ್ನು ಹೆಚ್ಚಿಗೆ ಮಾಡಬೇಕು. ಯಾಕೆ ಎಮ್ಮೆಗಳನ್ನು ಹೆಚ್ಚಿಗೆ ನಾವು ಇಲ್ಲಿ ಹೆಚ್ಚಿಗೆ ಮಾಡಿಕೊಂಡು ಎಮ್ಮೆ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ ಅಂದ್ರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಸುಗಳಿದೆ, ಕ್ವಾಲಿಟಿ ಗುಣಮಟ್ಟ ಹಾಲು ಕೂಡ ಸಿಗ್ತಾ ಇಲ್ಲ. ಮತ್ತೆ ರೈತರಿಗೆ ಫ್ಯಾಕ್ಟ್ ಮೇಲೆ ರೇಟ್ ಕೊಡೋದು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಆಗಿದೆ. ಇವತ್ತು ಏನು ಕ್ವಾಲಿಟಿ ಇದೆಯೋ ಆ ಕ್ವಾಲಿಟಿ ಮೇಲೆ ರೇಟ್ ಕೊಡ್ತಾ ಇಲ್ಲ. ಆದ್ರೆ ಇವತ್ತು ನಮ್ಮಲ್ಲಿ ಎಮ್ಮೆಗಳು ಕಡಿಮೆ ಇರೋದ್ರಿಂದ, ಎಮ್ಮೆಗಳು ರೈತರು ಮುಂದೆ ಬರದೇ ಇರೋದ್ರಿಂದ ಎಮ್ಮೆಗಳು ಕಟ್ಕೊಳಕ್ಕೆ ಇವತ್ತು ಆ ಎಮ್ಮೆ ರೇಟ್, ಹಾಲ್ ರೇಟ್ ಏನು ಸಿಗ್ಬೇಕಾಗಿತ್ತು ಅದು ನಮ್ಮ ಹಾಲು ಉತ್ಪಾದಕರಿಗೆ ಸಿಗ್ತಾ ಇಲ್ಲ. ಇವತ್ತು ಎಮ್ಮೆಗಳು ಇಲ್ಲದೆ ಇರೋದ್ರಿಂದ, ನಮ್ಗೆ ಬರೀ ಹಸುಗಳಿರೋದ್ರಿಂದ, ಹಸು ಹಾಲು ಇರೋದ್ರಿಂದ ಗುಣಮಟ್ಟ ಕೂಡ ನಾವು ಅಷ್ಟೊಂದು ರೀಚ್ ಆಗಕ್ಕಾಗ್ತಾ ಇಲ್ಲ. ಅದರಿಂದ ವಿಶೇಷವಾದ ಒಂದು ತೀರ್ಮಾನ ತಗೊಂಡಿರೋದು ಏನಂದ್ರೆ, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅವ್ರ ಮೆಂಬರ್ಗಳಾಗಿರ್ಬೇಕು, ಷೇರ್ ಹೋಲ್ಡರ್ ಆಗಿರ್ಬೇಕು. ಅಂತವ್ನ ಎಮ್ಮೆ ಕಟ್ಕೊಳ್ತೀನಿ ಅಂತ ಮುಂದೆ ಬಂದ್ರೆ ಅಂತವರಿಗೆ ನಮ್ಮ ಒಕ್ಕೂಟದಿಂದ 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಡುವಂಥದ್ದು. 30,000 ರೂಪಾಯಿ ಒಂದು ಎಮ್ಮೆಗೆ. ಸುಮಾರು ನನ್ನ ಪ್ರಕಾರ ಒಂದು 60,000 ರೂಪಾಯಿ ಇರ್ಬೋದು ಅಂತ ಒಂದು ಎಮ್ಮೆ ಇಟ್ಕೊಳ್ರಿ. ನಾವು 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟರೆ ಇನ್ನು ಉಳಿದಿದ್ದು 30,000 ಆಗ್ತದೆ, 40,000 ಆಗ್ತದೆ, 20,000 ಆಗ್ತದೋ ಅವ್ರು ರೈತ ಹಾಕೊಂಡು ಎಮ್ಮೆ ಕಟ್ಕೋಬೇಕು. ಅದು ಒಂದು ವರ್ಷಕ್ಕೆ ನಾವು 1,000 ಎಮ್ಮೆ ಗುರಿ ಇಟ್ಕೊಂಡಿದ್ದೀವಿ. 1,000 ಒಂದು ವರ್ಷಕ್ಕೆ. ಈ ಯೋಜನೆ 5 ವರ್ಷಕ್ಕೆ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿದ್ವಿ. 5 ವರ್ಷಕ್ಕೆ, 1 ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡೋದಕ್ಕೆ ನಮ್ಗೆ 3 ಕೋಟಿ ರೂಪಾಯಿ ಬೇಕಾಗ್ತದೆ ಅಲ್ವಾ? 3 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬೇಕಾಗ್ತದೆ ಪ್ರೋತ್ಸಾಹನ. 1 ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡೋದಕ್ಕೆ. ಇದು 5 ವರ್ಷದ ಕಾರ್ಯಕ್ರಮ. ಇದು ಸುಮಾರು 15 ಕೋಟಿ ರೂಪಾಯಿ ಆಗ್ತದೆ. 5 ವರ್ಷಕ್ಕೆ 15 ಕೋಟಿ ರೂಪಾಯಿ ಆಗ್ತದೆ.